ಹಾಯ್ ಫ್ರೆಂಡ್ಸ್, ನಿಶಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡ್ರಿ ನಾನು ಬಜ್ಜಿ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ತುಪ್ಪರೆಕಾಯಿ ಬಜ್ಜಿ, ತುಪ್ಪದ ಹೀರೆಕಾಯಿ ಅಂತೀವಲ್ಲ ಅದರದ್ದು ಬಜ್ಜಿ ಮಾಡೋಣ ಇವತ್ತು. ಹಾಗಾದರೆ ನೋಡಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ಹೇಳಿ. ಇಲ್ಲಿ 1 ಬೌಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನಾನು, ಹಸಿ ಕಡಲೆಬೇಳೆ ಹಿಟ್ಟು. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಜ್ವೈನ್ ಹಾಕ್ತಾಯಿದ್ದೀನಿ. ಅಜ್ವೈನು ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಗ್ಯಾಸ್ಟ್ರಿಕ್ ಆಗಲ್ಲ ಅಂಥೇಳಿ. ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಡ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಹಾಕಿ ಇದಕ್ಕೆ ಹಸಿಮೆಣಸಿನ್ಕಾಯಿ ಖಾರ ಹಾಕ್ಕೊಳ್ರಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ರಿ. ಇದನ್ನು ಸ್ವಲ್ಪ ಗಟ್ಟಿಗೂ ಇರಬಾರ್ದು, ನೀರಿಗೂ ಇರಬಾರ್ದು, ಆ ಥರ ಕಲಿಸ್ಕೊಳ್ರಿ ಹಿಟ್ಟು. ನೋಡಿರಿ, ಈ ಥರ ಗಂಟಿಲ್ಲದೆ ಇರೋ ಥರ ಇಷ್ಟು ಈ ಹದಕ್ಕೆ ಕಲಿಸ್ರಿ ಹಿಟ್ಟನ್ನು. ತುಂಬ ನೀರಾಗಿ ಕಲ್ಸಕ್ಕೆ ಹೋಗ್ಬೇಡ್ರಿ. ನೋಡಿರಿ, ತುಪ್ಪರೆಕಾಯಿನ ಈ ಥರ ರೌಂಡಾಗಿ ಕಟ್ ಮಾಡಿ ಇಟ್ಕೊಳ್ರಿ. ತುಪ್ಪರೆಕಾಯಿ ಎಳೆದಿದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ ಬಜ್ಜಿಗಳು. ಇವಾಗ ನೋಡಿರಿ ಮಾಡೋದು ಹೇಗೆ ಅಂಥೇಳಿ. ಈಗ ಎಣ್ಣೆ ಬಿಸಿ ಮಾಡಿಟ್ಟಿದ್ದೀನಿ. ಬಿಸಿ ಆಗಿದೆ ಎಣ್ಣೆ. ಇವಾಗ ತುಪ್ಪರೆಕಾಯಿ ಹೋಳು ಕಟ್ ಮಾಡಿದ್ವಲ್ಲ ಅದನ್ನು ಈ ಥರ ಹಿಟ್ಟಿನಲ್ಲಿ ಡಿಪ್ ಮಾಡಿರಿ. ಪೂರ್ತಿ ಅದ್ದುಬಿಟ್ಟು ಒಂದೊಂದೇ ಪೀಸಸ್ನ ಈ ಥರ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಳ್ರಿ. ಸೂಪರಾದಂಥ ಟೇಸ್ಟಿಯಾದಂಥ ಬಜ್ಜಿಗಳು ರೆಡಿ ಆಗುತ್ತೆ ನೋಡಿರಿ. ಕ್ವಿಕ್ಕಾಗಿ ಎರಡೇ ನಿಮಿಷದಲ್ಲಿ ಮಾಡ್ಕೋಬೋದು. ಟೇಸ್ಟಿಯಾಗಿರುತ್ತೆ. ಸೂಪರಾದಂಥ ಟೇಸ್ಟ್ ಬರುತ್ತೆ ಇದು ತುಪ್ಪರೆಕಾಯಿ ಬಜ್ಜಿ. ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ ಫ್ರೆಂಡ್ಸ್. ಇಷ್ಟ ಆದರೆ ನಮ್ಮ ನಿಶಾ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ. ನೋಡಿರಿ, ಈಗ ಒಂದು ಸೈಡು ಫ್ರೈ ಆಗಿದೆ, ಇನ್ನೊಂದು ಸೈಡು ತಿರುವು ಹಾಕಿ ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡು ಮಾಡಿರಿ. ಅಂದರೆ ಒಳಗಡೆ ಅದು ತುಪ್ಪರೆಕಾಯಿ ಬೇಯುತ್ತೆ ಚೆನ್ನಾಗಿ. ಒಳ್ಳೆ ಟೇಸ್ಟ್ ಇರುತ್ತೆ ಇದು ಬಜ್ಜಿ. ಇದು ಸೀಸನ್ ಮುಗಿಯೋವಾಗಲೇ ಇದ್ರದ್ದು ಬಜ್ಜಿ ಆಗಲಿ ಪಲ್ಯಗಳಾಗಲಿ ಮಾಡಿಕೊಂಡು ತಿನ್ಬೋದು. ಒಳ್ಳೆ ರುಚಿ ಕೊಡುವಂಥ ತುಪ್ಪರೆಕಾಯಿ ಬಜ್ಜಿ ನೋಡಿರಿ ರೆಡಿಯಾಗಿದೆ. ಇವಾಗ ಸರ್ವ್ ಮಾಡೋಣ. ಎಣ್ಣೆ ಬಸ್ಬಿಟ್ಟು ತೆಗೊಳ್ರಿ. ನೋಡಿರಿ, ಇವಾಗ ನಾನು ಸರ್ವ್ ಮಾಡ್ತಿದ್ದೀನಿ. ಒಳಗಡೆ ಹೇಗೆ ಬೆಂದಿದೆ ಅಂತ ನೋಡ್ಕೋಬೋದು. ಸ್ಮೂತಾಗಿ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬಂದಿದೆ ಬಜ್ಜಿಗಳು. ನೀವು ಕೂಡ ಮಾಡ್ಕೊಂಡು ತಿನ್ನಿ.